ಕಾಣಿಸುವಂಥ ಸ್ವಲ್ಪ ಟೈಮಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತ ಅನ್ನೋವಂಥದ್ದು ಇದು ನಂದೂ ಆಗಿತ್ತು. ದ್ವಾರಕೀಶಣ್ಣ ಅಂತಾನೆ ಅನ್ನೋವಂಥದ್ದು ಅದೇನೋ ಪ್ರೀತಿ, ಏನೋ ಸಂಬಂಧ, ಎಂಥದೋ ಒಂಥರದ್ದು ಒಂದು ಎಮೋಷನಲ್ ಬಾಂಡಿಂಗ್ ಆ ಫ್ಯಾಮ್ಲಿಗೂ ನಮಗೂ ಒಂಥರ. 25 ವರ್ಷಗಳ ನಂತರನೂ ನನ್ನ ಜೊತೆಲಿ ಇದೆ ಅಂತ ಅನ್ನೋದಕ್ಕೆ ವಿಷ್ಣು ಸರ್ ಅವರು ಮತ್ತು ಆಪ್ತ ಮಿತ್ರ ಅನ್ನುವ ಸಿನಿಮಾ. ವಿಷ್ಣು ಸರ್ ಅವ್ರು ಮಾತಾಡ್ಬೇಕಂತೆ, ನಾನು ಫೋನ್ ಎತ್ಕೊಂಡು ಮಾತಾಡಿದಾಗ ಏನು ಚೆನ್ನಾಗಿ ಹಾಡ್ತಿರ್ರಿ ನೀವು ಅಂತಂದರು. ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಗೊತ್ತಾ, ಸುಮ್ಮನೆ ಮರ್ತೋಗಿದ್ದಕ್ಕೆ ಅಂತ ಅಂದ್ಬಿಟ್ಟು ಹೆಂಗೋ 3 ಜೊತೆ ಇದೆಲ್ಲ ಇದನ್ನ ಹಾಕೊಂಡೇ ಮಲ್ಕೊಳ್ಳೋದು ನಾನು. ಆ್ಯಕ್ಚುಲಿ ನಾನು ಇವತ್ತು ದೇವರನ್ನ ಇವತ್ತು ಅವ್ರ ಹತ್ರ ಕೇಳೋದಕ್ಕೆ ಬಂದಿರೋದು. ಆಮೇಲೆ ನಾನು ಹೇಳ್ತೀನಿ, ನಾವು ಇಷ್ಟೋ ಸಲ ಸುಮಾರು ಬಂದಾಗ ಇವರೆಲ್ಲ ಹಾಕೊಂಡಿರಲ್ಲ ರೀ, ನನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಂತದ್ದು, ಅವ್ರು ಯಾಕೆ ಹಾಕೊಂಡಿಲ್ಲ ಅಂತ ನಾನು ಪ್ರಭು ಕೇಳಿದೆ ಫಸ್ಟು. ಸರ್ ನಂಗೆ ಸೈಜ್ ಬಂದಿಲ್ಲ ಸರ್, ನನ್ನ ಸೈಜೇ ಕೊಡ್ಸಿಲ್ಲ ಅಂತಂದ್ರು. ಓಕೆ, ಇವರು ಹಾಕ್ಕೊಂಡಿರಲ್ಲ ಒಂದೊಂದು ಸಲ, ಇವಾಗ ಚೇಂಜ್ ಮಾಡಿದ್ದು, ನನಗೋಸ್ಕರ ಚೇಂಜ್ ಮಾಡೋರೆ, ಬೇರೆ ಡ್ರೆಸ್ಸಲ್ಲೇ ಬಂದಿದ್ದು ಇವರು. ಸರ್ ಇವ್ರು ಕೇಳಿದ್ದಕ್ಕೆ, ಸರ್ ನಾನೇನು ಕ್ಯಾಮ್ರಾ ಮುಂದೆ ಬರಲ್ಲ ತಾನೇ ಸರ್, ಇವ್ರದ್ದು ಓಕೆ. ಒಂದ್ಸಲ ಅವ್ರು ಬಂದಿರಲಿಲ್ಲ, ಸರ್ ಅವ್ರಿಗೇನು ಸರ್ ನಾನು ಒಂದೇ ಜೊತೆ ಕೊಟ್ಟಿದ್ದೀರಿ ಸರ್, ಹೊಗೆಗೆ ಹಾಕಿದ್ದೆ ಅಂದರು. ನನಗೆ ಆ್ಯಕ್ಚುಲಿ ನಾನು ಒಂದಿಷ್ಟು ಕಾಸು ರೀ ಸುಮ್ಮನೆ ನನಗಿದಾಯಿತು. ನಾನು ಫಸ್ಟ್ ಆಫ್ ಆಲ್ ಬಟ್ಟೆ ತಗೊಳ್ಳೋನಲ್ಲ, ನಾನು ತಗೊಂಡು ಇಟ್ಕೊಂಡಿದ್ದೆ. ನಾನು ಅದಕ್ಕೆ ಫಸ್ಟ್ ಕೇಳಕ್ಕೆ ಬಂದೆ, ನೋಡ್ರಿ ಒಂದು ಆ ಬಟ್ಟೆ ತೊಗೊಂಡು ಕಾಸಾರು ಕೊಡಿ, ಅಥವಾ ಇದರಿಂದ ನನಗೊಂದು ಮುಕ್ತಿ ಕೊಡಿ ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ಸಕ್ಸಸ್ ಮೀಟಿಗೆ ಇದು ಮುಗೀತು ಸರ್, ಇದು ಅದಾದಮೇಲೆ ನಿಮ್ಮ ಜಾಲಿಯಾಗಿ ನಿಮ್ಮ ಡ್ರೆಸ್ ಹಾಕೋಬಾರ್ದು ಅಣ್ಣ, ಇದನ್ನು ಚೇಂಜ್ ಮಾಡ್ಬೋದಾ? ಇದನ್ನೇನು ಕೇಳಿದೆ ಅಂದರೆ, ಇಷ್ಟು ಕಮಿಟ್ಮೆಂಟು ಅಂದರೆ ನಮಗೆ ಹೆಂಗಾದರೂ ಈ ಸಿನಿಮಾನ ಕಾಣಿಸುವಂಥ ಸ್ವಲ್ಪ ಟೈಮಲ್ಲಿ ಈ ಸಿನಿಮಾ ಕಾಣಿಸ್ಲಿ ಅಂತ ಅನ್ನೋವಂಥದ್ದು ಇದು ನಂದೂ ಆಗಿತ್ತು. ಅಂದರೆ ತಮಾಷೆಗೆ ಹೇಳಿದೆ, ಇದು ನನ್ನದು ನಿರ್ಧಾರ ಆಗಿತ್ತು. ನೋಡಿ, ಜೊತೆಯಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಶಕ್ತಿಗಳು ಅಂತ ನಮ್ಮ ಜೊತೆಯಲ್ಲಿರುತ್ತೆ ಅಂತ ಅನ್ನೋದಕ್ಕೆ, ಇರ್ತಾರೆ ಅಂತ ಅನ್ನೋದಕ್ಕೆ ಇವತ್ತು ನನ್ನ ಮುಂದೆ ವಿಷ್ಣು ಸರ್ ಅವರು ಮತ್ತು ದ್ವಾರಕೀಶಣ್ಣ ಇಬ್ಬರು ಇದ್ದಾರೆ. ನಾನೊಂದು ಸಾರಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಆದರೂ ಇದನ್ನ ವಿಚಾರ ನಾನು ಹೇಳಬೇಕು. ನನ್ನ ಬದುಕಿನಲ್ಲಿ ಕಲೆ ಅಂತ ಅನ್ನುವ ವಿಚಾರಕ್ಕೆ ಅಂತ ಬಂದಾಗ ನಾನು ಪಾತ್ರ ಮಾಡೋದಂತ, ನಾನು 3ನೇ ವರ್ಷನ, ನಾ 3 ವರ್ಷದವನೋ 4 ವರ್ಷದವನೋ ಇದ್ದ ಮಗು, ಒಟುಗಳು ಅಂತ ಈ ಸಿದ್ಧಲಿಂಗೇಶ್ವರ ನಾಟಕದಲ್ಲಿ ಚಿಕ್ಕ ಮಕ್ಕಳ ಪಾತ್ರ ಮಾಡಿರ್ತೀನಿ. ದ್ವಾರಕೀಶಣ್ಣ ಅವರು ನಮ್ಮ ಕಂಪ್ನಿಗೆ ಬಂದಿರ್ತಾರೆ, ನನಗೆ ನೆನಪಿಲ್ಲ. ಕಂಪ್ನಿಗೆ ಬಂದಾಗ ನಾನು ಪಾತ್ರ ನೋಡಿದ್ರಂತೆ, 3 ವರ್ಷನೋ 4 ವರ್ಷ ಪುಟಾಣಿ ಒಂದು ಪಾತ್ರ ಮಾಡಿದ್ನಂತೆ. ನಾನು ಮಾಡಿ ಬಂದಾಗ ಯಾರೋ ಈ ಹುಡುಗ ಅಂತ ಕೇಳಿದೆ. ಅವಾಗ ಸುಮ್ಮನೆ ಗೆಸ್ಟಾಗಿ ಬಂದಿರ್ತಾರೆ, ಶೂಟಿಂಗ್ ನಡೀತಾ ಇತ್ತಂತೆ ಪಕ್ಕದಲ್ಲಿ, ನಾನು ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ಶೂಟಿಂಗ್ ನಡೀತಾ ಇರುತ್ತಂತೆ ಪಕ್ಕದಲ್ಲಿ. ನಮ್ಮ ತಂದೆಗೆ ಅಣ್ಣ ಒಂಥರ ಅಣ್ಣಂತರ ಅವ್ರಿಗೆ, ದ್ವಾರಕೀಶಣ್ಣ ಅಂತಾನೆ ಅನ್ನುವಂಥದ್ದು ಅದೇನೋ ಪ್ರೀತಿ, ಏನೋ ಸಂಬಂಧ, ಎಂಥದೋ ಒಂಥರದ್ದು ಒಂದು ಎಮೋಷನಲ್ ಬಾಂಡಿಂಗ್ ಆ ಫ್ಯಾಮ್ಲಿಗೂ ನಮಗೂ ಒಂಥರ. ಬಂದಾಗ ನನ್ನ ಮಗ ಅಂತ, ಅವ್ರ ಮಗ ಅಂತ ಗೊತ್ತಿರಲಿಲ್ವಂತೆ. ಅಣ್ಣ ನನ್ನ ಮಗನೇ ಅವನು ಅಂತ. ಓ ಹೌದೇನೋ ಅಂತ ಅಂದ್ಬಿಟ್ಟು, ನಮ್ಮ ಕಂಪ್ನಿಗಳಲ್ಲಿ ಲೆಕ್ಚರ್ ಸೀನ್ ಅಂತ ಒಂದು ಬರುತ್ತೆ. ಅಂದರೆ ನಾಟಕದ ಕೊನೆಗಿಂತ ಮುಂಚೆ ಲೆಕ್ಚರ್ ಸೀನ್ ಅಂತೀವಿ. ಆ ಲೆಕ್ಚರ್ ಸೀನ್ ಬಂದಾಗ ಯಾರೋ ಗೆಸ್ಟ್ ಬಂದಿರ್ತಾರಲ್ಲ, ಅವ್ರ ಹತ್ರ ಮಾತಾಡಿದಾಗ ಆ ಪಾತ್ರವನ್ನು ನೋಡಿ ನನಗೆ ಅವರು ಒಂದು 10 ರೂಪಾಯಿ ಆಯರ್ ಕೊಟ್ಟಿರ್ತಾರೆ. ನನಗೆ ನನ್ನ ಬದುಕಿನಲ್ಲಿ ಪಡೆದಂಥ ಮೊದಲನೆಯ ಸಂಭಾವನೆ, ಮೊದಲನೆಯ ಗಿಫ್ಟ್ ನನಗೆ ಇಲ್ಲಿಂದ ಬಂದಂಥದ್ದು. ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ನನ್ನ ಜೊತೆಯಲ್ಲಿ ಇವ್ರುಗಳಿದ್ದಾರೆ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಇದು ಶರಣ್ ಪಡ್ಕೊಂಡು ಬಂದಂಥ, ಯಾವುದೋ ಜನ್ಮದಲ್ಲಿ ಪಡ್ಕೊಂಡು ಬಂದಂಥ ಪುಣ್ಯ ಆಶೀರ್ವಾದ ಅಷ್ಟೇ. ಮಿರಾಕಲ್, ಅದೇ ಇನ್ನೊಂದು ಮಿರಾಕಲ್. ವಿಷ್ಣು ಸರ್ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ವಿಷ್ಣು ಸರ್ ಅವರ ಅಭಿಮಾನಿ, ಅವರ ಆರಾಧಕನೂ ಹೌದು ನಾನು. ನನಗೆ ಒಂದು ಸಲ ಏನಾಗುತ್ತೆ, ನಾನು ಇನ್ನೂ ಚಿತ್ರರಂಗಕ್ಕೆ ಬಂದಿರಲಿಲ್ಲ, ಬರೋದಕ್ಕಿಂತ ಹಿಂದೆ ಇದೆ ಆ್ಯಕ್ಚುಲಿ. ನಮ್ಮ ಸಿಸ್ಟರ್ ಸೂಪರ್ ಸ್ಟಾರ್ ಸರ್ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇದ್ದಂಥ ಒಂದು ಕಾಲ. ನಾನು ಹಾಡುಗಾರ, ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ನಾನು ಮ್ಯೂಸಿಕ್ಕಿಂದ ಆ್ಯಕ್ಟರ್ ಆದಂಥವನು. ನನಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಹಾಡು ಆಡಿದ್ದೆ. ವಿಷ್ಣು ಸರ್ ಅವರು ನಮ್ಮ ಮನೆಗೆ ಫೋನ್ ಮಾಡಿಬಿಟ್ಟು, ಶರಣ್ ಬೇಕು. ನನಗೆ ಯಾಕೆ ಫೋನ್ ಬರುತ್ತೆ, ವಿಷ್ಣು ಸರ್ ಅವ್ರು ಮಾತಾಡಬೇಕಂತೆ. ನಾನು ಫೋನ್ ಎತ್ಕೊಂಡು ಮಾತಾಡಿದಾಗ, ಏನು ಚೆನ್ನಾಗಿ ಹಾಡ್ತಿರ್ರಿ ನೀವು ಅಂತಂದರು. ಸರ್ ಎಲ್ಲಿ ನೋಡಿದ್ರಿ ನೀವು, ಇನ್ನು ಹುಡುಕಿದ್ದೀನಪ್ಪ ನಾನು, ನೀನು ಯಾವುದೋ ಒಂದು ಟಿ ವಿಲಿ ಬರ್ತಾ ಇತ್ತು, ಈ ಹುಡುಗ ಯಾರು ಅಂತ ನಾನು ನೋಡಿದೆ. ಆಮೇಲೆ ಗೊತ್ತಾಯಿತು ಶ್ರುತಿ ಬ್ರದರ್ ಅಂತ. ಆಮೇಲೆ ಶ್ರುತಿ ನಂಬರ್ ನನ್ನ ಹತ್ರ ಇದೆಯಲ್ಲ ಅಂತ ಮಾಡಿದೆ. ಏನು ಚೆನ್ನಾಗಿ ಆಡ್ತಿರೋ ಗುರುದು, ಎಲ್ಲಿ ಕಲ್ತಿರಿ ಸರ್? ನಾನು ಕಲ್ತಿಲ್ಲ ಸರ್. ಅವರು ಒಂದು 10 ನಿಮಿಷ ಮಾತಾಡ್ತಾನೆ ಇದ್ದಾರೆ, ನಾನು ಬರೀ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ನನಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿ, ಬೇರೆ ಏನಾದ್ರು ಮಾತಾಡಬೇಕಲ್ಲ ಅಂದ್ಬಿಟ್ಟು ನನಗೆ ಮಾತು ಬರ್ತಾ ಇಲ್ಲ ನನಗೆ. ಸರ್ ನನಗೆ ಥ್ಯಾಂಕ್ಸ್ ಬಿಟ್ಟು ಬೇರೆ ಏನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಸರ್ ಅಂತ. ಅದಕ್ಕೆ ಅವ್ರೇನಂದ್ರು ಗೊತ್ತಾ, ನನಗೂ ಅಷ್ಟೇನಪ್ಪ, ನೀನು ಚೆನ್ನಾಗಿ ಹಾಡ್ತೀಯ ಅಂತ ನಾನು ಬಿಟ್ಟರು ನನಗೆ ಬೇರೆ ಏನು ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದರು. ಎಂಥ ಮಾತು. ಇವತ್ತು ಅವ್ರ ಜೊತೆಲಿ ಒಂದೇ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ. ಅದು ಒಂದೇ ಒಂದು ಸಿನಿಮಾದಲ್ಲಿ ಒಂದೇ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದಂಥ ನೆನಪು, ಅನುಭವ,
ನನಗೆ ನನ್ನ ಜೀವನ ಪರ್ಯಂತರ ಅದು ಸಾಕು ನನಗೆ. ವಿಷ್ಣು ಸರ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ ಅಂತ ಹೇಳ್ಕೊಂಡು ನಾನು ಕೊನೆ ಉಸಿರಿನ ತನಕ ಹೆಮ್ಮೆಯಿಂದನೇ ನಾನು ಇರ್ತೀನಿ ಅನ್ನೋದಕ್ಕೆ ಅದು ಒಂದೇ ಒಂದು ಸೀನ್ ಸಾಕು. ಅವರ ಆಶೀರ್ವಾದ 25 ವರ್ಷಗಳ ನಂತರ, ಅದು ಮೂರನೇ ಸಿನಿಮಾ ನಂದದು, 25 ವರ್ಷಗಳ ನಂತರನೂ ನನ್ನ ಜೊತೆಯಲ್ಲಿ ಇದೆ ಅಂತ ಅನ್ನೋದಕ್ಕೆ ವಿಷ್ಣು ಸರ್ ಅವರು ಮತ್ತು ಆಪ್ತ ಮಿತ್ರ ಅನ್ನುವ ಸಿನಿಮಾ, ಈ ಸಿನಿಮಾದ ಜೊತೆಯಲ್ಲಿ ಕೊಂಡಿ ಹಾಕ್ಕೊಂಡಿರೋವಂಥದ್ದು, ಲಿಂಕ್ ಆಗಿರೋವಂಥದ್ದು, ಅವರು ನಮ್ಮಗಳ ಜೊತೆಯಲ್ಲಿ ಇರೋವಂಥದ್ದು ಇದೆ ಗೊತ್ತಾ. ಇದೇ ಸಾಕ್ಷಿ, ಅವರ ಆಶೀರ್ವಾದ 25 ವರ್ಷ ಆದರೂ ಕೂಡ ನನ್ನ ಜೊತೆಯಲ್ಲಿದೆ ಅಂತ ಅನ್ನೋದಕ್ಕೆ ಇವತ್ತು ಹೆಮ್ಮೆಯಾಗಿ ಹೇಳ್ತೀನಿ. ಈ ಸಿನಿಮಾದಲ್ಲಿ ವಿಷ್ಣು ಸರ್ ಇದ್ದಾರೆ ಅಂತ ಹೇಳಲ್ಲ, ವಿಷ್ಣು ಸರ್ ಅವರ ಸಿನಿಮಾದಲ್ಲಿ ನಾನಿದ್ದೀನಿ ಈ ಪಿಕ್ಚರ್. ಅವ್ರು ಇರೋವಂಥ ಸಿನಿಮಾದಲ್ಲಿ ನಾವಿದ್ದೀವಿ ಅಂತ ಅನ್ನೋವಂಥದ್ದು, ಇದನ್ನು ಒಳಗಡೆ ತರೋವಂಥದ್ದು, ಇನ್ಕಾರ್ಪೊರೇಟ್ ಮಾಡೋವಂಥದ್ದು ಎಷ್ಟು ಜವಾಬ್ದಾರಿ ವಿಚಾರ ಅಂತಂದರೆ ಈ ಶೋಲ್ಡರ್ಸಿಗೆ ಮಾತ್ರ ಗೊತ್ತು. ಒಂದು ಸಣ್ಣ ಮಿಸ್ ಹೊಡೆದ್ರೂ ಕೂಡ ಎಂಥ ದೊಡ್ಡ ಪ್ರಪಾತ ಅದು ಅಂತ ಅನ್ನೋವಂಥದ್ದು. ಯಾಕಂದರೆ ಇದನ್ನು ಅವರನ್ನು ಹೇಗೆ ಬೆಳೆಸ್ಕೊಂಡಿದ್ದಾರೆ ಅಂದರೆ ತುಂಬ ಗೌರವಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಬೆಳೆಸ್ಕೊಂಡಿದ್ದಾರೆ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಆ್ಯಕ್ಚುಲಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಅವ್ರ ಮೇಲಿಂದನೇ ನಮ್ಗೆ ಆಶೀರ್ವಾದ ಇದೆ ಅನ್ನೋದಕ್ಕೆ, ಇವತ್ತಿಗೂ ಕೂಡ ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಇವರೆಲ್ಲರ ಆಶೀರ್ವಾದ, ಇವರೆಲ್ಲರ ಅನುಗ್ರಹನೇ ಕಾರಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಸಿನಿಮಾನ ಕೈ ಹಿಡಿದು ಅಪ್ಪಿಕೊಂಡು ಈ ಸಿನಿಮಾನ ಹಿಂಗೆ ಎತ್ತು ನಿಮ್ಮ ಮಡಲಿ ಮೇಲೆ ಇಟ್ಕೊಂಡಿದ್ದೀರಿ. ಇದೆಲ್ಲದಕ್ಕೂ ಇದನ್ನು ಬರೀ ಥ್ಯಾಂಕ್ಸ್ ಹೇಳೋದಕ್ಕಷ್ಟೇ ಬಂದಿರೋದು. ನಾನು ಇಲ್ಲಿರೋರಿಗೆ ಯಾರಿಗೂ ಥ್ಯಾಂಕ್ಸ್ ಇವಾಗ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅರ್ಧ ಗಂಟೆ ಬೇಕು ನಂಗೆ ಒಬ್ಬೊಬ್ಬರಿಗೆ. ಇವತ್ತು ನಮ್ಮವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆಲ್ಲ ಬಂದಿರೋದು, ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.